ನಮ್ಮ ಕೆಲಸ ಇದು ಈಶಾಡೋದು ಅಂತ ಮೊದಲನೇ ಕಪ್. ಎರಡನೇ ಕಪ್ಪಿ ಇದು ಹುಚ್ಚತನ, ನಾನಂತೂ ಮುಗಿತಪ್ಪ ನಂದ, ನಾ ಕೈ ಬಿಟ್ಟೆ ಅಂತೂ ಮುಳುಗೋಯ್ತು. ಹೋಗುವಾಗ ಹೇಳ್ತು, ನೀನು ಹಿಂಗ ಆಗೋದು, ಯಾಕೆ ಸುಮ್ಮನೆ ಈಶಾಡುತ್ತೆ? ಅವಾಗ ಒಂದೇ ಕಪ್ಪಿ ಅದರ ಮಾತು ಕೇಳಲಿಲ್ಲ, ಸುಮ್ಮನೆ ಈಶಾಡ್ತಿತ್ತು. 8 ಗಂಟೆಗೆ ಒಳಗೆ ಜಿಗದಾವ, ಈಶಾಡ್ಕೋತು ಮುಂಜಾನೆ 4 ಗಂಟೆಗೆ ಅದೆಲ್ಲ ಅದು ಗಟ್ಟಿಯಾಗಿತ್ತು. ಯಾವುದು? ಇದರ ತಿರುಗಾಡೋದಕ್ಕೆ ಅದು ಗಟ್ಟಿ ಆಯ್ತು. ಇದು ತಿರುಗಾಡ್ತಿತ್ತು, ಕಡದಾಗ ಏನ್ ಬರ್ತದ? ಬೆಣ್ಣೆ ಬರ್ತದೆ. ಗಟ್ಟಿ ಆಗಿತ್ತು. ಅದರ ಮೇಲೆ ಕೂತು ಜಿಗಿತು ಮ್ಯಾಲ. ಕಪ್ಪಿ ಹಂಗ ಮನುಷ್ಯ ಹಂಗಿರಬೇಕು. ಇದು ಅವಗುಣ. ಇದೇನು ಮೊದಲನೇದ್ದು ಮುಳುಗುತ್ತಲ್ಲ, ನನಗೇನಾಗ್ತದೆ? ನಾವು ಭಾರತೀಯರು, ನಮ್ಮ ಕೈಯಿಂದ ಏನಾಗೋದದು? 1000 ವರ್ಷ ಗುಲಾಮರಾಗೆ ಬದುಕೇವಿ, ಇನ್ನೇನು ಮಾಲೀಕ ಆಗೋದು? ಹೆಂಗೆ ವಿಚಾರ ಮಾಡಾಕತ್ತೇವಿ? ನಮ್ಮ ಕಡೆಯಿಂದ ಎಂಥವ್ರಿಗೆ ಆಗಿಲ್ಲ. ಅವ್ರು ಹೇಳೋ ರೀತಿ ಹೆಂಗದ? ಎಂಥವ್ರಿಗೆ ಆಗಿಲ್ಲ, ನಮ್ಗೇನಾಕತ್ತೆ? ಇದೇನು ಭಾವನೆ ಅದ ಅಲ್ಲ, ಇದ ಸೋತ ಭಾವನೆ, ಇದ ಅವಗುಣ. ಮಜಾ ಇಲ್ಲ ಇದು. ಇಂಥ ಅವಗುಣ ಬಂದು ತಲೆಯಾಗಿತ್ತು ಅಂದ್ರೆ, ಎದೆಯಾಗಿತ್ತು ಅಂದ್ರೆ, ಆ ಮನುಷ್ಯ ಏನು ಸಾಧಿಸ್ಲಿಕ್ಕೆ ಆಗ್ತದ? ಏನು ಸಾಧಿಸ್ಲಿಕ್ಕೆ ಮಾಡಬೇಕು ಮನುಷ್ಯ? ನಿಮ್ಗೆ ಗೊತ್ತಿರಬೇಕು, ಒಂದು ಪಕ್ಷಿ ಅದ, ಅದು ಅಲಾಸ್ಕಾ ಅಂತ ಅಮೇರಿಕಾ ದೇಶ. ಅಲಾಸ್ಕಾ ಅಂದ್ರೆ ಮ್ಯಾಲೊಂದು ಅದ, ಬಹಳ ದೂರದ ಒಂದು ದೇಶ ಅದು. ಉತ್ತರ ಧ್ರುವ ಪ್ರದೇಶಕ್ಕೆ ಸಮೀಪ ಇರುವಂಥ ಒಂದು ಅಲಾಸ್ಕಾ ದೇಶ. ಇಲ್ಲಿ ಕೆಳಗೆ ಆಸ್ಟ್ರೇಲಿಯಾದ ಹತ್ಯಾಕ ಅದರ ಕೆಳಗೆ ಒಂದು ನ್ಯೂಜಿಲೆಂಡ್ ಅಂತದ. ನೀವು ಶಾಲೆಯಾಗ ನೋಡಿರಲ್ಲ. ಮ್ಯಾಲ ಅಲಾಸ್ಕಾದ, ಕೆಳಗಿಲ್ಲಿ ಆಸ್ಟ್ರೇಲಿಯಾದ ಸಮೀಪ ನ್ಯೂಜಿಲೆಂಡ್ ಅದೆ. ಎರಡತ್ತರ ನಡುವ 11,500 ಕಿಲೋಮೀಟರ್ ಅದ. ಎಷ್ಟು? 11,500, ಸುಮಾರು 12,000 ಅಂತ ಅಂದ್ಕೊಳ್ಳಿ. ಅಷ್ಟು ದೂರದ ಅದೆಲ್ಲ ಸಾಗರ. ಅದು ಶಾಂತಿ ಸಾಗರ. ಅಲಾಸ್ಕಾದಲ್ಲೇ ಒಂದು ಪಕ್ಷಿ ಅದು, ಅದಕ್ಕೆ ಬಾರ್ ಟೇಲ್ಡ್ ಪಕ್ಷಿ ಅಂತ ಕರೀತಾರೆ. ಒಂದು ಪಕ್ಷಿ ಅದು, ಒಂದಿಷ್ಟ ಪಕ್ಷಿ ಅದು. ಆ ಪಕ್ಷಿ ಪ್ರತಿ ವರ್ಷ ಅಲಾಸ್ಕಾದಿಂದ ಹೊರಟು ಈ ನ್ಯೂಜಿಲೆಂಡಕ್ಕೆ ಬರ್ತದೆ. ನಡುವ ಕುಂಡ್ರಾಕಿ ಎಲ್ಲೂ ಜಾಗ ಇಲ್ಲ, ಎಲ್ಲೂ ಕುಂಡ್ರೋದಿಲ್ಲ, ಬರೀ ಹಾರ್ತಾನೆ ಇರಬೇಕು. 12,000 ಕಿಲೋಮೀಟರ್ ಒಂದು ಈಟ ಪಕ್ಷಿ. ಆಕಾಶದಾಗ ಏನು ಅದೇನ ಒಳ್ಳೆ ರಾಜಮಾರ್ಗದ ಏನು, ಅಲ್ಲಿ ವಿಪರೀತ ಗಾಳಿಗಳು ಬೀಸ್ತಿರ್ತಾವ ಆಕಾಶದೊಳಗೆ. ಉಷ್ಣತೆಯ ಏರುಪೇರು ಆಗ್ತಾ ಇರ್ತದೆ. ಅಂಥಲ್ಲಿ ಎಲ್ಲೆಲ್ಲೂ ವಿಶ್ರಾಂತಿ ತೆಗೆದುಕೊಳ್ಳದೆ 12,000 ಕಿಲೋಮೀಟರ್ ಆ ಪಕ್ಷಿ ಹಾರ್ತು. ಒಂದು ಸಲ ಹಿಂಗ ಆ ಪಕ್ಷಿ ಹೊರಡ್ತು,
ಅವಾಗ ಆ ಪಕ್ಷಿಯನ್ನ ಅದನ್ನ ನೋಡಿದ ಒಬ್ಬ ಅಲ್ಲೇ ಮನುಷ್ಯ ಅಲಾಸ್ಕಾದವ, ಅವ ಕೇಳ್ದ ಎಲ್ಲಿ ಹೋಗ್ತೀಯ ಅಂತ ಕೇಳ್ದ. ಅಲ್ಲಿಗೆ ಹೋಗ್ತೀನಿ, ನ್ಯೂಜಿಲೆಂಡಕ್ಕೆ ಹೋಗ್ತೀನಿ ಅಂತೂ 12,000 ಅಂದ. ಅದಕ್ಕೆ ನೀ ಇಲ್ಲಿ ಕುಂತಿ, ನಾ ಹೋಗ್ತೀನಿ ಅಂತ. ನೀನ್ ಇಲ್ಲೇ ಇರೋದು ಯಾಕೆ? 12,000 ಅನ್ಕೋತ ಕುಂತಿಯಲ್ಲ, ಅದರಿಂದ ಹಿಂಗಾಗ್ಯದ. ನಾವು ಹಾರಾಗ ಹಂಗೆ ವಿಚಾರ ಮಾಡೋದಿಲ್ಲ, ಹಾರ್ಕೋತಿರ್ತೇವೆ, 12 ಆಗೇ ಬಿಡ್ತದ. ಇಲ್ಲೇ ಆರಾಮ ಯಾಕಿರಬಾರ್ದು ಅಂದ. ನಿನಗೆ ತಂಪಾಗ್ತದಲ್ಲ, ಈಗ ನಾನೊಂದಿಷ್ಟು ಗೂಡ ಕಟ್ಟಿ ಕೊಡ್ತೇನೆ, ಮನ್ಯಾಗ ಆರಾಮ್, ನಿನಗೇನು ಬೇಕು ಹೇಳಿ ಎಲ್ಲ ಆಹಾರ ಕೊಡ್ತೀನಿ ಅಂದ. ನಿನ್ನ ಆಹಾರ, ನಿನ್ನ ಗೂಡ, ನಿನ್ನ ಮನ್ಯಾಗಿರ, ನಾ ಹೊರಟೆ ಅಂತ. ಹಂಗೆ ಯಾರೇ ನಮ್ಮಲ್ಲಿ ಎಲ್ಲಿ ಹೋಗ್ಬೇಡ, ಆರಾಮ್ ಮನ್ಯಾಗಿರು. ನಾವೆಲ್ಲ ಕೊಡ್ತೀವಿ, ಹಾಸಿ ಕೊಡ್ತೀವಿ, ಹೊದಿಸ್ಕೊಡ್ತೀವಿ, ತಿನ್ನ ಕೊಡ್ತೀವಿ, ಏನು ಮಾಡೋದಿಲ್ಲ, ಆರಾಮ್ ಮನ್ಯಾಗಿರು ಅಂದ ಕೂಡ್ಲೆ ಮುಗಿದ ಹೋಯ್ತಲ್ಲ. ಇನ್ಯಾಕೆ ಓದ್ತಾನೆ ಹುಡುಗ, ಇನ್ಯಾಕೆ ಕೆಲಸ ಮಾಡ್ತಾನೆ? ಆರಾಮ ಕೂತು ತಿನ್ರಿ, ಏನು ಮಾಡಬೇಡ್ರಿ ಅಂದ್ರೆ ಹೊಲಕ್ಕೆ ಯಾರು ಹೋಗ್ತಾರೆ? ಹೆಂಗದ ಪಕ್ಷಿ, ಪಕ್ಷಿ ಹೆಂಗದ? ಬಾರ್ಟೇಲ್ ಹಿಂಗ ಹಾರ್ತದ 12,000 ಕಿಲೋಮೀಟರ್. ಒಂದು ತಾಸಿಗೆ ಸುಮಾರು 60 ಕಿಲೋಮೀಟರ್ ಹಾರ್ತದಂತ ಇಟ್ಕೊಂಡ್ರೆ ಎಷ್ಟು ತಾಸು ಬೇಕಾಗ್ತವ, ಎಷ್ಟು ದಿವಸ ಬೇಕಾಗ್ತವ ಆಲೋಚನಾ ಮಾಡಿ. ಅದು 24 ತಾಸ ಆಗುವುದಿಲ್ಲ ಅನ್ನೋದಿಲ್ಲ. ನಮ್ಮದು ಹಂಗಾಗಿಲ್ಲ, ನಮಗಾಗೋದಿಲ್ಲ. ಇನ್ನೇನು ಭಾರತ ದೇಶ ಎಲ್ಲ ಕೆಟ್ಟು ಹೋಗಿಬಿಟ್ಟು, ಎಲ್ಲ ಕಡೆ ಕರಪ್ಷನ್. ಇಂಗ್ಲಿಷ, ಕನ್ನಡ ಬೇಡ. ಕರಪ್ಷನ್ ಅಂದ್ರೆ ಏನ್ರಿ ಚಲೋ ಇರ್ಬೇಕ ತಿಳ್ಕೊಂಡಿರಿ. ಮತ್ತೆ ಕರಪ್ಷನ್ ಅಂದ್ರೆ ಇನ್ನೊಬ್ಬರ ಕಿಶದಾಗ ಕೈ ಹಾಕಿ ತಮ್ಮ ಕಡೆ ಹಾಕೊಳ್ಳೋದು, ಇದು ಕರಪ್ಷನ್ ಅಂತ. ಹಾದಿಗೆ ಹೋಗುವಾಗ ಯಾರದರೆ ಹೊಲ ಫಲ ಇತ್ತು ಅಂದ್ರೆ, ಅಲ್ಲೇ ಹಣ್ಣ ಪಣ್ಣ ಇತ್ತು ಅಂದ್ರೆ ಹರ್ಕೊಂಡು ತಿಂದು ಮುಂದೆ ಹೋಗೋದು ಕರಪ್ಷನ್. ಯಾರ ಚಪ್ಪಲ್ ಪಪ್ಪಲ್ ಬಿಟ್ಟಿದ್ರೆ ಹಾಕೊಂಡು ಹೋಗಿ ಬಿಡೋದು ಕರಪ್ಷನ್. ಅವ್ರು ಇಂಗ್ಲಿಷರು ಬಹಳ ಚಲೋ ಶಬ್ದ ಬಳಸ್ಯಾರ. ನಮ್ಮ ಭಾರತೀಯರಿಗೆ ತಿಳಿಬಾರದು, ಅದರ ಪಕ್ಕ ಆಗಿರ್ಬೇಕು. ಹಂಗ ಹಿಂಗ ದೇಶ ಇನ್ನೇನಾಗ್ತದೆ, ಎಲ್ಲ ಕೆಟ್ಟ ಹೋಗಿದೆ. ಹಿಂಗ ನಮಗೆ ಎಷ್ಟೇ ಕೆಡ್ಲಿ ಇದನ್ನ ಕಟ್ಟೇ ತೀರ್ತೇವೆ ಅನ್ನುವ ಛಲ. ಸ್ವಚ್ಛ ಮಾಡಿಯೇ ತೀರ್ಥ, ದೇಶವನ್ನು ಸುಂದರಗೊಳಿಸಿಯೇ ತೀರ್ಥ. ದೇಶದ ಕಡೆ ಲಕ್ಷ್ಯ ಇರಬೇಕೇ ವಿನಃ ಉಳಿದ ಕಡೆ ಲಕ್ಷ್ಯ. ಕಟ್ಟೋದು ಈಗಿಲ್ಲೇನು, ಇಲ್ಲೆಲ್ಲ ಏನ್ ಸುಂದರ ರಂಗವಲ್ಲಿ ಪಲ್ಲೆ ಎಲ್ಲ ಹಾಕಿರ್ತಾರೆ, ಎಷ್ಟು ಕಷ್ಟಪಡ್ತಾರೆ. ಎಷ್ಟೇ ನಿದ್ರಿ ಬಂದಿರಲಿ, ಯಾವಾಗ ಮಲಗಿರಲಿ, 3 ಗಂಟೆಗೆ ಎದ್ದವ್ರ ಬಂದು ಇಲ್ಲಿ ಹಾಕೇ ಬಿಡಬೇಕು. ಏನ್ ಛಲ. ಮತ್ತೆ ಯಾರೇ ಏನ್ರ ಬಹುಮಾನ ಕೊಟ್ಟಾರೆ? ಯಾರು ಹಾಕ್ತಾರೆ ಅದು ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಏನು ಗೊತ್ತು? ನಾವು ಬರ ಬಂದು ಕೂಡ್ತೇವಿ. ಎಷ್ಟು ಸ್ವಚ್ಛ ನೆಲ ಅದ, ಯಾರು ಹುಡುಗಿರ್ತಾರೆ, ಯಾರು ಸ್ವಚ್ಛ ಮಾಡಿರ್ತಾರೆ, ನಾವೇನು ವಿಚಾರ ಮಾಡೇವೇನು? ಅವರೇ ಬಂದು ನಾವು ಸ್ವಚ್ಛ ಮಾಡೇವೆ ಅಂತಟ್ಟೆ ಇದರ ಮ್ಯಾಗ ನಿಂತುಕೊಂಡು ಹೇಳ್ಯಾರೇನು? ಅವ್ರಿಗೆ ಯಾರೇ ಬಹುಮಾನ ಕೊಟ್ಟಾರೇನು?
ಪ್ರಶಸ್ತಿ ಏನಪ್ಪ ಭಾರಿ ಇದೆ ಅಂತ ಪ್ರಶಸ್ತಿಯರೇ ಕೊಟ್ಟಾರೇನು? ಏನೂ ಇಲ್ಲ. ಛಲ ಸುಂದರವಾಗಿಡೋದು ಇಲ್ಲ. ಇದು ಸಾಧನೆ. ಅವಗುಣವನ್ನು ತೆಗೆದು ಹಾಕಬೇಕು. ಅವಗುಣವೆಂಬ ಕಸವ ಕಳೆದು, ಇದ ಕಸ ಇದೊಂದು ಗುಣ ಇತ್ತು ಅಂದ್ರೆ ಏನಾಗುವುದಿಲ್ಲ ಅನ್ನುವ ಹತಾಶ ಗುಣ ಮನುಷ್ಯನಲ್ಲಿ ಇತ್ತು ಅಂದ್ರೆ ಏನೇನು ಸಾಧನೆ ಮಾಡಲಿಕ್ಕಾಗೋದಿಲ್ಲ, ನಮಗೆ ಬೆಳಿಲಿಕ್ಕಾಗೋದಿಲ್ಲ. ಅದಕ್ಕಾಗಿ ಈ ಗುಣವನ್ನು ತೆಗೆದುಹಾಕೋದು. ನೆನಪುಳಿತದಲ್ಲ, ಅವಗುಣ ಇದು. ಅವಗುಣ ಅಂದ್ರೆ ಕೆಳಗೆ ನೂಕುವ ಗುಣ ಇದು. ಮ್ಯಾಲ ಹೋಗಲಾರ್ದಂಗ ಮಾಡೋ ಗುಣ, ಏನೇನೂ ಸಾಧನೆ ಆಗದಂಗ ಮಾಡುವ ಗುಣ, ಇದಕ್ಕೆ ಅವಗುಣ ಅಂತಾರೆ. ಬಸವಣ್ಣನವರು ಹೇಳ್ತಾರೆ, ನಾ ಬೆಳಿಬೇಕಾದ್ರೆ ಈ ಅವಗುಣ ಇರಬಾರ್ದು. ಇದು ಅವಗುಣ. ಇದೊಂದು ಇತ್ತು, ಬೆಳಿಲಿಕ್ಕಾಗೋದಿಲ್ಲ. ಎಂಥ ಒಂದು, ಅದಕ್ಕೆ ಅಂದ್ರು ಕುರ್ವನ್ನೇವೇಹ ಕರ್ಮಾಣಿ, ಕುರ್ವನ್ ಏವ ಇಹ ಕರ್ಮಾಣಿ ಜಿಜೀವಿಷೇ ಶತಂ ಸಮಾಹ. ಸಮಾಹ ಅಂದ್ರೆ ವರುಷ. ಶತಂ ಸಮಾಹ 100 ವರ್ಷ ಅಂದ್ರೆ ಪೂರ್ಣ ಜೀವನ. 100 ಅಂದ್ರೆ 100 ಅಲ್ಲ, ಎಷ್ಟು ವರ್ಷ ಚೆನ್ನಾಗಿ ಬದುಕ್ತೇವಲ್ಲ ಅದೇ 100 ವರ್ಷ. 100 ಕೂಡಲೇ ಎಣಿಸ್ಕೋದ್ಕೊಂಡಿರೋದಲ್ಲ. 80ಕ್ಕೆ 100 ಆಯ್ತು 100, 50ಕ್ಕೆ ಆಯ್ತು ಅದೇ 100. ಹಂಗ ಪೂರ್ಣ ಜೀವನ. ಕೊನೆ ಕ್ಷಣದವರೆಗೆ ಕಾಲ ನಡೀತಾ ಇರಬೇಕು, ಕೈ ಹಿಡಿತಾ ಇರಬೇಕು, ಕಣ್ಣ ನೋಡ್ತಾ ಇರಬೇಕು, ಕೈ ಕೆಲಸ ಮಾಡ್ತಾ ಇರಬೇಕು. ನಾವು ನಕ್ಕೋತ ಬದುಕನ್ನ ಸಾಗಿಸ್ತಾ ಇರಬೇಕು. ಅದಕ್ಕೆ ಬದುಕು ಅಂತ ಕರೀತಾರೆ. ಇದು ಬದುಕಲ್ಲ, ಸೋತ ಬದುಕಲ್ಲ. ಎಷ್ಟು ಛಲೋ ಇಲ್ಲ. ಇದೊಂದು ಅವಗುಣ. ಇದು ಭಾರಿ ಭಯಾನಕ ಅವಗುಣ. ಇದು ಅವಗುಣ. ಇಂಗ್ಲಿಷ್ನಲ್ಲೇ ಲ್ಯಾಕ್ ಆಫ್ ಡಿಟರ್ಮಿನೇಷನ್. ಇದು ಇತಿಹಾಸದಲ್ಲಿ ನೋಡಬೇಕು ನೀವು. ಏನು ಭಾರಿ ಕೆಲಸ ಮಾಡಿ. ಒಬ್ಬ ಭಗೀರಥ ಅಂತಿದ್ದ, ಗೊತ್ತದಲ್ಲ ಭಗೀರಥ. ಆತ ಈ ಭೂಮಂಡಲ ಅಂದ್ರೆ ಉತ್ತರ ಭಾರತದ ಪ್ರದೇಶ ನೀರಿರಲಿಲ್ಲ. ಅವಾಗ ಹೊಳೆ ಇರಲಿಲ್ಲ. ಹೊಳೆ ಬೇರೆ ಕಡೆ, ಅಲ್ಲಿ ಹೊಳೆ ಇರಲಿಲ್ಲ. ಒಂದು ನಿರ್ಣಯ ಮಾಡಿದ ಭಗೀರಥ, ಹೊಳೆಯನ್ನ ಬದಲು ಮಾಡಬೇಕು. ಅಷ್ಟು ಎತ್ತರ ಹಿಮದ ಬೆಟ್ಟಗಳ ಮೇಲೆ ಬೀಳುವ ನೀರ, ಗಂಗಾ ಇದ್ದಂಗ ದೇವನ ತಲೆ ಮ್ಯಾಲ. ಅಷ್ಟು ಎತ್ತರ ಗೌರಿ ಶಂಕರ ಶಿಖರ. ಆ ಶಿಖರದ ಮ್ಯಾಲ ನೀರ. ಎಷ್ಟು ಚಂದದ ಕಲ್ಪನಾ ಮಾಡ್ಯಾರ. ಅದರ ಮ್ಯಾಲ ನೀರ, ಇಲ್ಲೇನು ಸ್ನೋ ಅದ ಅಲ್ಲಿ. ಅದು ಹರಿದು 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 ಕೆಳಗಿಳಿದು ಇಳಿದು ಭಾರತ ದೇಶಕ್ಕೆ ಬರಬೇಕು ಅಂದ ಒಬ್ಬ ಮನುಷ್ಯ, ಭಗೀರಥ. ಅದಕ್ಕೆ ಅವನಿಗೇನಂತಾರೆ ಈಗಲೂ ಭಗೀರಥ ಪ್ರಯತ್ನ. ಶೈಥಿಲ್ಯ ಇಲ್ಲ. ಏನೇ ಬರಲಿ ಭಗೀರಥ ಅಂದ, ಎಷ್ಟೇ ಕಷ್ಟ ಆಗಲಿ ಇದನ್ನು ಇಳಿಸೇ ಬಿಡೋದು, ಭೂಮಂಡಲಕ್ಕೆ ತಂದೇ ಬಿಡೋದು. ಭಾರತ ದೇಶ ಶಾಶ್ವತವಾಗಿ ನೀರಿನ ದೇಶವಾಗಬೇಕು, ಹಂಗ ಮಾಡಿಬಿಡೋದು ಅಂದ. ಹಾಗೆ
ಇವಾಗಿನಂಗೆ ಅವಾಗ ಏನೂ ಅನುಕೂಲತೆಗಳಿರಲಿಲ್ಲ. ಅವಾಗ ಅವ ಶುರು ಮಾಡಿದ, ಎಲ್ಲಿ ಎಲ್ಲಿ ಅದು ನಿಲ್ಲುತ್ತದ ಅಲ್ಲಿ ಅಲ್ಲಿ ಹಡ್ಡಕ್ಕೆ ಶುರು ಮಾಡಿದ. ನೀರು ಬರುವಾಗ ಏನೇನೋ ತೊಂದರೆಗಳೇ. ಪುರಾಣದಾಗ ಭಾಳ ಚಲೋ ಬರ್ದಾರ ಅವ್ರು ಕುಡಿದ್ರ ನೀರ, ಇವರು ಕುಡಿದ್ರು, ಇದೆಲ್ಲ ಬರ್ಕೋತ ಹೋಗ್ಯಾರ. ಆ ಬಳಿಕ ಭಗೀರಥ ಅವರಿಗೆ ಪ್ರಾರ್ಥನಾ ಮಾಡಿ, ಇವರಿಗೆ ಪ್ರಾರ್ಥನಾ ಮಾಡಿ, ಮತ್ತೆ ತಪಸ್ಸ ಮಾಡಿ ಅವ್ರ ಕಡೆಯಿಂದ ಬಿಡಿಸಿ ಆ ಬಳಿಕ ಭೂಮಂಡಲಕ್ಕೆ ಬಂದ. ಅವ ಏನು ಮಾಡಿದ ಅಂದ್ರೆ ಪರ್ವತಗಳನ್ನೇ ಹಡ್ಡದ, ಪರ್ವತ ಹಡ್ಡದ, ಎಲ್ಲಿ ಬಂದ ನೀರು ನಿಲ್ತಿತ್ತೋ ಅದನ್ನ ಹಡ್ಡ ಮತ್ತೆ ದಾರಿ ಮಾಡಿ ಕೊಟ್ಟ. ಮುಂದೆ ಬರೋದ್ರಾಗ ಮತ್ತೊಂದು ಅಡ್ಡ ಇತ್ತು, ಅಲ್ಲಿ ನಿಂತಿತ್ತು, ಅದನ್ನೂ ಹಡ್ಡಿದ. ಹೀಗೆ ಹಡ್ಕೋತ 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 ಭೂಪ್ರಸ್ಥ ಭೂಮಿಗೆ ಬಂತು. ಆ ಬಳಿಕ ಏನು ಹರ್ಯಾಕ್ ಶುರುವಾಯಿತು ಗಂಗಾ, ಇಂದಿಗೂ ಗಂಗಾ, ಇಂದಿಗೂ ಯಮುನಾ. ಒಬ್ಬ ಮನುಷ್ಯ ಮಾಡಿದ್ದು ಹೆಂಗಿರಬೇಕು ಆ ಛಲ, ಆ ಮನಸ್ಸಿನ ದಾರ್ಢ್ಯತ, ಸೋಲು ಒಪ್ಪಿಕೊಳ್ಳದಂಥ ಮನಸ್ಸು. ನಾ ಸೋಲೋದಿಲ್ಲ ಅಂದ, ಹೋದ್ರೆ ಹೋಗಲಿ ಜೀವನ, ಬಿಡೋದಿಲ್ಲ ಅಂದ. ನಾವು ಇಂಥದೇ ಭಾಷೆ ಮಾಡ್ತೇವೆ, ಹೋದ್ರೆ ಹೋಗಲಿ ಜೀವನ, ಬಿಡುದಿಲ್ಲ ಅವನ್ನ. ಇದೆಂಥ ಮನುಷ್ಯ ಇವ. ಡಾಕ್ಟ್ರೇ ಹೋದ್ರೆ ಹೋಗಲಿ, ಇದನ್ನು ಬಿಡುದಿಲ್ಲ. ಏನು ಗೊತ್ತಾಯ್ತಲ್ಲ, ಡಾಕ್ಟರ್ ಬೇಡ ಅಂತ ಹೇಳಿದ್ರು, ತಿನ್ಬೇಡೋ ಚಲೋ ಅಲ್ಲ, ನೀವು ಹೋಗ್ಯ, ಹೋದ್ರೆ ಹೋಗ್ಲಿ ಸರ್ ಡಾಕ್ಟ್ರೇ. ಇದೆಂಥ ಅದ್ಭುತ ಇದು ಸಮರ್ಪಣ ಹೇಳಿ. ಏನ್ ಛಲ ಅಲ್ಲ, ಹೋದ್ರೆ ಹೋಗ್ಲಿ ಪ್ರಾಣ. ಇದು ಎಲ್ಲೇ ಭಗೀರಥ ಅಂದ ಗಂಗೆಯನ್ನ ತಂದೇ ತೀರೋದು. ಭಾರತ ದೇಶವನ್ನು ಶಾಶ್ವತವಾಗಿ ಜಲಾವೃತಗೊಳಿಸೋದು. ಏನ್ ಛಲ. ಹಂಗ ಮಾಡಬೇಕು, ಹಾಗೆ ಮಾಡೋದು. ಇದಕ್ಕೆ ಅವಗುಣ ಅಂತಾರೆ. ಇದು ಎರಡನೆಯ ಅವಗುಣ. ಯಾವುದು? ನಿರಾಶ್, ನಿರಾಶ್, ಹತಾಶ್, ನಿಶ್ಚಯ ಇಲ್ಲದೆ ಇರುವುದು, ಒಲ್ಲಾಗಿ ಬದುಕೋದು. ಹಿಂಗ ಜೀವನ ಅಲ್ಲ, ಮಸ್ತಾಗಿರೋದು, ಶಿಸ್ತಾಗಿರೋದು. ಅಂಥ ಸುಂದರ ಜೀವನವನ್ನ ಕಟ್ಟಿಕೋಬೇಕು. ಅದರಿಂದ ಜೀವನ ಬೆಳೀತದೆ, ಸಿದ್ಧಿ ಉಂಟಾಗ್ತದೆ ಅಂತ ಬಸವಣ್ಣನವ್ರನ್ನ ಬೆಳೀತೇನೆ. ಒಳಗೆ ಹಂಗದ, ಸುಳಿದೆಗೆದು ಬೆಳೆವೆ ಕೂಡಲ ಸಂಗಮ ದೇವ. ಹಂಗ ಬೆಳೆಯುವುದಿಲ್ಲ, ಭರಭರಾಟಿಯಿಂದ ಬೆಳೆದು ಹೋಗ್ತೇನೆ. ಈ ಕಸ ಅಷ್ಟು ತೆಗೆದ್ಬೇಕು ಅಷ್ಟು. ಇದೊಂದಿಷ್ಟು ಹೋಯ್ತು ಅಂದ್ರೆ ಇದು ಇರೋತಕ ಅಂತೂ ಬೆಳಿಬೇಕು ಅನಿಸೋದಿಲ್ಲ. ಇನ್ನೆಲ್ಲಿ ಬೆಳೆದು ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲಿ ಯಾರು ಉದ್ಧಾರ ಆಗ್ಯಾರ? ಇದೊಂದು ದೊಡ್ಡ ಗುಣ ಇದು. ಯಾರು ಉದ್ಧಾರ ಆಗ್ಯಾರ? ಈಗ ಅನ್ನೋದಲ್ಲೇನು, ಏನು ಸುಮ್ಮನೆ ಸತ್ಸಂಗ ಮಾಡಿ ಮಾಡಿ ಲಾಭ ಏನದ? ಜನನೂ ಬದಲಾಗಲಿಲ್ಲ, ನೀವು ಬದಲಾಗಲಿಲ್ಲ. ಇದು ನಿರಾಶ್. ಕಸ ಹೊಡೆಯಂಗೆ ಹೊಡೆಯೋದು, ಆನಂದಕ್ಕಾಗಿ ಹೊಡೆಯೋದು ಅಲ್ಲವೇನು? ಆನಂದಕ್ಕಾಗಿ ಮಾಡೋದು, ಏನರೇ ಆಗಲಿ ಅಂತಲ್ಲ, ನಮ್ಮ ಸಂತೋಷಕ್ಕಾಗಿ ನಾವು ಮಾಡ್ಕೋತ ಇದ್ರೆ ಜಗತ್ತಿನಲ್ಲಿ ಒಂದಿಷ್ಟು ಆಗ್ತದೆ. ಒಂದು ನಂದನವನ ಬೆಳೀತದೆ, ಒಂದು ಹೂದೋಟ ಬೆಳೀತದೆ. ಸುಮ್ಮನೆ ಹಾಕೋತ್ ಮಾಡ್ಕೋತ ಹೋಗೋದು.
ಬೆಳಿಬೇಕು. ನಿರಾಶನಾಗಬಾರದು ಮನುಷ್ಯ, ನಿರಾಶನಾಗಬಾರದು. ಸುಮ್ಮನೆ ಮಾಡ್ತಾ ಮಾಡ್ತಾ ಇರೋ